ನಾನಿಲ್ಲಿ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಪಡ್ಡಿನ ಜೊತೆ ಮಸಾಲ ಪಡ್ಡನ್ನು ಹೇಗೆ ಮಾಡೋದು ಅಂತ ಬನ್ನಿ ಹೇಳ್ಕೊಡ್ತೀನಿ. ಫಸ್ಟಿಗೆ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಿಡಿಸ್ಕೊಂಡು, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದೆಲ್ಲ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೆಕ್ಸ್ಟ್ ನಾನು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಕೊಂಡು, ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಕರಿಬೇವನ್ನು ಹಾಕಿ ಒಳ್ಳೆ ಆರಾಮ ಬರೋ ತನಕ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ಉಳಿದಿರೋ ದೋಸೆ ಹಿಟ್ಟಿಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಹಾಗೆ ಆಗಲೇ ಒಗ್ಗರಣೆ ಹೊಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪಡ್ಡು ಕಾವಲಿನ ಇಟ್ಟು ಅದಕ್ಕೆ ಎಣ್ಣೆನ ಸವರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾಡಿಟ್ಟಿರೋ ಪಡ್ಡು ಹಿಟ್ಟನ್ನು ಹಾಕಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಬಿಟ್ಟು ಹಾಗೆ ಕವರ್ ಮಾಡಿಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಒಂದು 3 ಮಿನಿಟ್ಸ್ ಹಾಗೆ ಇಟ್ಟಿದ್ದೀನಿ. 3 ಮಿನಿಟ್ಸ್ ಆದಮೇಲೆ ನೋಡಿ ಹೀಗೆ ಬೆಂದಿರುತ್ತೆ ಮೇಲ್ಗಡೆ. ಅದನ್ನು ಉಲ್ಟಾ ಮಗಚ್ಬಿಟ್ಟು ಮತ್ತೊಂದು 2 ಮಿನಿಟ್ಸ್ ನಾನು ಇದನ್ನು ಬೇಯಿಸಿದ್ರೆ ನಿಮ್ಮ ಪಡ್ಡಂತೂ ರೆಡಿ. ನಾನು ಈ ಪಡ್ಡು ಜೊತೆಗೆ ಒಳ್ಳೆ ಕಾಯಿ ಚಟ್ನಿನ ಮಾಡಿದ್ದೆ, ಹಾಗೆ ಬಿಸಿ ಬಿಸಿ ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ತಿಂದೆ. ನಿಮಗೂ ನೆಕ್ಸ್ಟ್ ಎಪಿಸೋಡಲ್ಲಿ ಈ ಕಾಯಿ ಚಟ್ನಿನ ಹೇಗೆ ಮಾಡಿದ್ದೆ ಅಂತ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ಈ ರೆಸಿಪಿ ಬೇಕೋ ಕಮೆಂಟ್ ಬಾಕ್ಸಲ್ಲಿ ರೆಸಿಪಿ ಅಂತ ಮರಿದೆ ಟೈಪ್ ಮಾಡಿ. ಅಲ್ಲಿವರೆಗೂ ಹೊಸ ರೆಸಿಪಿ ರೀಲ್ ಜೊತೆ ಬರ್ತೀನಿ. ಟೇಕ್ ಕೇರ್, ಬಾಯ್.